ನಮಸ್ತೆ. ಹೆಸರು ಶಶಿಧರ್ ಅಂತ, ನಮ್ಮ ತೀರ್ಥಹಳ್ಳಿ ಭಾಗದ DRF ಇವ್ರ ಬಗ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ತಿಳಿದು ಬಂದಿದ್ದೇನೆಂದರೆ, ನಮ್ಮ ಕಳಸ ಸೈಡು ಒಂದು ಆನೆ ಹಿಡಿತಾರೆ. 11 ದಿನ ಕಾರ್ಯಾಚರಣೆ ಇರೋದು. ಸುಮಾರು 12ರಿಂದ 13 ಅಡಿ ಆನೆ. ಅದ್ರ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊಂಡಾಗ ಬನ್ನಿ ಮಾತಾಡೋಣ ಅಂತ ಕರೆದ್ರು. ಇವರು ಅವತ್ತಿದ್ದರು ಆ ಕಾರ್ಯಾಚರಣೆಯಲ್ಲಿ. ಇವ್ರ ಜೊತೆ ಮಾತಾಡ್ತಾ ತುಂಬ ವಿಷಯಗಳು ಬಂತು. ಕಾಳಿಂಗ ಸರ್ಪ ಬಗ್ಗೆ ಕಾರ್ಯಾಚರಣೆಗಳು ಮಾಡಿದ್ದಾರೆ. ಹಾಗೆ ಜಿಂಕೆ ಸ್ಮಗ್ಲಿಂಗ್ ಬಗ್ಗೆ, ಸ್ಯಾಂಡಲ್ವುಡ್ ಬಗ್ಗೆ ತುಂಬ ಕಾರ್ಯಾಚರಣೆಗಳ ಬಗ್ಗೆ ಮಾತಾಡೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ. ನಾನು ಶಶಿಧರ ಎನ್ ಅಂತ ಹೇಳಿಬಿಟ್ಟು ಉಪವಲಯಾಧಿಕಾರಿಯಾಗಿ ಕಿತ್ತಳ್ಳಿ ವಲಯದಲ್ಲಿ ಪ್ರತಿನಿಧಿಸ್ತಾ ಇದ್ದೀನಿ. ಈಗ ಕೋಣಂದೂರು ಭಾಗದಲ್ಲಿ ಮಲ್ಲೇಶ್ವರ ಸೆಕ್ಷನ್ನಲ್ಲಿ ಉಪನಿರ್ವಹಿಸ್ತಾಯಿದ್ದೀನಿ. ನಾನು 1999 ಇಸ್ವಿಯಲ್ಲಿ ಅರಣ್ಯ ರಕ್ಷಕರಾಗಿ ನಾನು ಕೊಪ್ಪ ವಿಭಾಗದಲ್ಲಿ ನಾನು ಜಾಯ್ನ್ ಆಗಿದ್ದು. ಅಲ್ಲಿ ತದನಂತರ ಆವಾಗ ಕೊಪ್ಪ ವಿಭಾಗದಲ್ಲಿ ಸ್ಯಾಂಡ್ಲು, ಬೀಟೆ, ಸಾಗವಾನಿ ಎಲ್ಲ ಥರದ ಕಳ್ತನಗಳಿದ್ವು. ಆ ಟೈಮಲ್ಲಿ ನಮಗೂ ಹೊಸ ಹುಮ್ಮಸ್ಸಿತ್ತು. ಒಳ್ಳೊಳ್ಳೆ ಅಧಿಕಾರಿಗಳಿದ್ದರು. ಅವ್ರ ಜೊತೆ ಕೆಲಸ ಮಾಡಿ ಒಳ್ಳೊಳ್ಳೆ ಬೀಟೆ, ಸಾಗವಾನಿ ಆ ಥರದಲ್ಲಿ ಹಿಡಿದಿದ್ದೀವಿ. ಆಮೇಲೆ ಕಾಳಿಂಗ್ ಸ್ವಲ್ಪ ರೆಸ್ಕ್ಯೂ ಮಾಡಿದ್ದೀವಿ. ಹಾಗೆ ಕೋಚಿಂಗ್ನು ಎಲ್ಲ ನಿಲ್ಲಿಸಿದ್ದೀವಿ. ನೀವು ಕಳಸದಲ್ಲಿ ಆನೆ ಹಿಡಿದ ಬಗ್ಗೆ ಒಂದು ಕಾರ್ಯಾಚರಣೆ ಬಗ್ಗೆ ಕೇಳಿದ್ರಿ. ಆವಾಗ ವೆಂಕಟೇಶ್ ಅವರು ಇದ್ದರು ಅನ್ನೋ ಬಗ್ಗೆ ನೀವು ಒಂದು ಮಾಹಿತಿ ನನಗೆ ಕೇಳಿದ್ರು. ಹೌದು ಸರ್. ನಾನು 1900 ಸೇರಿದಾಗ ನಾನು NRPದ ಡ್ಯೂಟಿ ಮಾಡ್ತಾಯಿದ್ದೆ. ಈ ಕಾರ್ಯಾಚರಣೆಗೋಸ್ಕರ ನಮ್ಮ ಕಳ್ಸಕ್ಕೆ ಬರಲಿಕ್ಕೆ ಹೇಳಿದ್ರು. ನಮ್ಮ ಸಿಬ್ಬಂದಿಗಳು ಸೇರ್ಕೊಂಡು ನಾವು ಕಳ್ಸಕ್ಕೆ ಹೋದ್ವಿ. ಅಲ್ಲಿ ಆ ಒಂದು ಆನೆ, ಒಂಟಿ ಆನೆ, ಆವಾಗಲೇ ಒಂದು 6 ಜನನ ಸಾಯಿಸಿತ್ತದು. ಅದಕ್ಕೋಸ್ಕರ ಅದು ಹಿಡಿಲೇಬೇಕಂತ ಎಲ್ಲ ಗ್ರಾಮಸ್ಥರು, ಅಲ್ಲಿಯ ಒಂದು ಸ್ಥಳೀಯವರು ಒತ್ತಾಯ ಮಾಡೋದ್ರಿಂದ ಸರ್ಕಾರದಿಂದ ಅದನ್ನು ಕಾರ್ಯಾಚರಣೆ ಮಾಡಿ ಹಿಡಿಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿ ಹಿಡಿಲಿಕ್ಕೆ ಪ್ಲ್ಯಾನ್ ಮಾಡಿದ್ರು. ನಮ್ಮನ್ನೆಲ್ಲ ಸಿಬ್ಬಂದಿಗಳಲ್ಲಿ ಕರೆಸ್ಕೊಂಡ್ರು. ಆ ಟೈಮ್ನಲ್ಲಿ ನಮಗೆ CF ಸಾಹೇಬ್ರಾಗ ರಾಜಣ್ಣ ಸಾಹೇಬ್ರಿದ್ರು. ನಮ್ಮ ಕೊಪ್ಪ DCF ಆಗಿ ಪುನತಿ ಶ್ರೀಧರ್ ಸಾಹೇಬ್ರಿದ್ರು. ಹಾಗೆ ಆ ಕಾರ್ಯಾಚರಣೆಗೆ ಅಂಬಾಡಿ ಮಾಧವ್ ಅಂತ DCF ಸಾಹೇಬ್ರು ಬಂದಿದ್ದರು. ಎಲ್ಲರ ನೇತೃತ್ವದಲ್ಲಿ ಅಲ್ಲಿಯ ವಲಯಾಧಿಕಾರಿಗಳು ಪೂವಯ್ಯ ಅಂತ ಇದ್ದರು. ಪೊಲೀಸ್ ಭಾಳ ಎಕ್ಸ್ಪರ್ಟ್ ಇದ್ದರು. ಅವರು ಒಳ್ಳೆ ಧೈರ್ಯಸ್ಥರು. ಅವರ ನೇತೃತ್ವದಲ್ಲಿ ಒಂದು 50ರಿಂದ 60 ಜನ ಸಿಬ್ಬಂದಿ ಕಾಡಲ್ಲೇ ಕ್ಯಾಂಪ್ ಹಾಕಿಬಿಟ್ಟು ಬೇರೆ ಹಾಕಿ ಹೊಳೆಯಿಂದ ಆಚೆಗೆ ಅಷ್ಟು ದಿನ ಒಂದು 10ರಿಂದ 12 ದಿನ ಕಾಡೊಳಗಡೆ ಇದ್ವಿ. ಹೊರಗೆ ಊರಿಗೆ ಬರಲಿಲ್ಲ. ಅವಾಗ ದಿನ ಅದನ್ನು ಒಂದು ಡಾಕ್ಟ್ರುಗಳೆಲ್ಲ ಇದ್ದರು. ಟ್ರ್ಯಾಂಕ್ಲೈಸಿಂಗ್ ಮಾಡಬೇಕು ಅಂತ ಹೇಳಿ ದಿನ ಕಾರ್ಯಾಚರಣೆ ಮಾಡ್ತಾಯಿದ್ವಿ. ಸುಮಾರು ಒಂದು 5-6 ದಿನ ಕಾಡಿಗೆ ಹೋಗೋದು, ಅದನ್ನು ಟ್ರ್ಯಾಕ್ ಮಾಡೋದು, ಬರೋದು. ಮತ್ತು ನಮಗೂ ಹೆದರಿಕೆನೂ ಇತ್ತು. ಅಂದರೆ ಆವಾಗಲೇ ಒಂದು 6 ಜನ ಸಾಯಿಸ್ಬಿಟ್ಟಿತ್ತು. ನಾವು 6 ಜನ ಸಾಯಿಸಿದ್ದಕ್ಕೇ ಹಿಡಿಲಿಕ್ಕೆ ಪ್ಲಾನ್ ಮಾಡಿದ್ವಿ. ಒಂಟಿ ಸಲ್ಗ ಮತ್ತು ಎಲ್ಲ ಹೇಳಿದ್ರು, ಭಾಳ ದೊಡ್ಡ ಆನೆ, ಭಾಳ ಬ್ರಿಲಿಯಂಟ್ ಆನೆ, ಭಾಳ ದೊಡ್ಡಕ್ಕಿದೆ ಅಂತಲೂ ಅದು ಊರಿನವರೆಲ್ಲ ಹೇಳ್ತಾಯಿದ್ರು. ನೋಡಿದವರೆಲ್ಲ ಇದೆಲ್ಲ ಅವ್ರು ಹೇಳ್ತಾಯಿದ್ರು. ಸೊ ನಾವು ಆಮೇಲೆ ನಾನು ಅವಾಗ ಇನ್ನೂ ಜಾಯ್ನಿಂಗ್ ಆಗಿತ್ತಷ್ಟೇ. ಇನ್ನು ಹೆಂಗಿದ್ದೆ, ನನಗೂ ಭಾಳ ಹುಚ್ಚಿತ್ತು. ಕ್ರೇಜ್ ಆನೆ ಅಂದರೆ ಅಲ್ಲ, ಹಿಡಿಯೋಕೆ ಜೊತೆಗೆ ಕಾರ್ಯಾಚರಣೆ ಇರಬೇಕು, ಹೋಗಬೇಕು, ಮಾಡ್ಬೇಕಂತ ಭಾಳ ಹುಚ್ಚಿತ್ತು. ನಾನೇ ಟ್ರಾನ್ಸ್ಲೇಷನ್ ಮಾಡ್ತೀನಿ ಅಂತ ಹೋಗ್ತಾಯಿದ್ದೆ ಅವಾಗ. ಮತ್ತೆಲ್ಲ ನೀನು ಹೆಂಗಿದೆಯಾ, ಅನುಭವ ಕಮ್ಮಿ ಇದೆ, ಅದಕ್ಕೆಲ್ಲ ಹೋಗ್ಬೇಡಪ್ಪ, ನೀನು ಇವ್ರ ಜೊತೆ ಇರು ಅಂತ ಹೇಳಿದ್ರು. ಪುನತಿ ಸಾಹೇಬ್ರು ಅವ್ರ ಜೊತೆನೇ ಇಟ್ಕೊಂಡಿದ್ದು ನನಗೆ, ನೀನು ಹೆಂಗಿದ್ದು ನನ್ನ ಜೊತೆಗೆ ಇರು ಅಂತ. ಹಾಗೆ ಒಂದು 5-6 ದಿನ ಕಾರ್ಯಾಚರಣೆ ಮಾಡಿದ್ವಿ. ಏನಾಯಿತು ಅಂದರೆ, ದಿನ ದೊಡ್ಡ ಕಾಡದ್ದು, ದೊಡ್ಡ ಡೆನ್ಸ್ ಫಾರೆಸ್ಟು, ದಿನ ಹೋಗ್ತಿದ್ವಿ. ಮಳೆ ಮಧ್ಯೆ ಬರ್ತಿತ್ತು. ನಮ್ಮ ಸಕ್ಕರೆಬೆಲೆಯಿಂದ ಒಂದು 5-6 ಆನೆ, 7-8 ಆನೆನ್ಸ್ 6 ಆನೆನ್ಸ್ ಅಂತ ಬಂದಿದ್ವು. ಸಕ್ಕರೆಬೆಲೆ ಮಾವುತರು ಎಲ್ಲ ಕಾವಾಡಿಸಿ ಎಲ್ಲ ಬಂದಿದ್ದರು. ಒಂದೇ ಕಡೆ ಕ್ಯಾಂಪ್ ಹಾಕ್ಕೊಂಡಿದ್ವಿ. ಅಲ್ಲೇ ಹಾಲ್ಟ್ ಆಗಿದ್ವಿ ನಾವು. ಕ್ಯಾಂಪಲ್ಲೇ ಹಾಲ್ಟ್ ಆಗಿಬಿಟ್ಟು ಆ ಕಾರ್ಯಾಚರಣೆ ಅವ್ರ ಜೊತೆ ನಾನೆಲ್ಲ ಇದ್ದೆ. ಎಲ್ಲ ಹಿರಿಯ ಅಧಿಕಾರಿಗಳೆಲ್ಲ ಇದ್ದರು. ಸೊ ಅದನ್ನು 5-6 ದಿನ ಮಾಡಿದ್ರು. ನಮಗೆ ಕೊನೆ ಹಂತದಲ್ಲಿ ಒಂದಿನ ನಮ್ಮ ಮಾವುತರಿಗೆ ಒಬ್ರಿಗೆ ಹೊಡೆದ್ಬಿಡ್ತು. ಅವ್ರು ಮಣಿಪಾಲಿ ತೊಗೊಂಡ್ರು, ಅವ್ರು ತೀರೋದ್ರು. ಆವಾಗ ನಮಗೂ ಹೆದರಿಕೆ ಸ್ಟಾರ್ಟ್ ಆಗಿಬಿಡ್ತು. ಒಂದಿನ ನಾನು ಗನ್ ಇಟ್ಕೊಂಡು ಹೋಗ್ತಾ, ನಮ್ಮ ಟೀಮಲ್ಲಿ ಹೋಗ್ತಾ ಒಂದು ಸರಿ ಬೆರೆಸ್ಕೊಂಡು ಎಲ್ಲ ದಿಕ್ಕಾಪಾಲಾಗಿದ್ವಿ. ಅಲ್ಲಿಂದ ಬರ್ಬೇಕಾದ್ರೆ ಹೆದರಿಕೆ ಆಗೋಯ್ತು. ಅಷ್ಟು ಎಲ್ಲಿ ಆನೆ ಇದೆ ಅಂತ ಗೊತ್ತಿಲ್ಲ. ಅದು ಬೇರೆ ಸಾಯಿಸಿದ್ದಾನೆ, ಎಲ್ಲಿದೆ ಅಂತಲೇ ಗೊತ್ತಿಲ್ಲ ನಮಗೆ. ಕೊನೆ ಅಂತ ಮತ್ತು ಕ್ಯಾಂಪಿಗೆ ಬಂದ್ವಿ. ರಾತ್ರಿ ನಾವು ಕ್ಯಾಂಪಲ್ಲಿ ಮಲಗಿದ್ವಿ. ಕ್ಯಾಂಪಿಗೆ ಒಂದು 8-10 ಕಿಲೋಮೀಟ್ರ್ ನಾವು ಬಂದಿದ್ದೀವಿ. ಅದನ್ನು ಬೆರೆಸ್ಬಿಟ್ಟು ನೋಡಿ. ಅಂದರೆ ರಾತ್ರಿ ನಾವು ಕ್ಯಾಂಪಲ್ಲಿ ಇದ್ದೀವಿ, ನೋಡ್ತೀವಿ ಆನೆ ಬಂದೆ ಮಾತು ಹೇಳ್ತಿದ್ದಾರೆ. ಎಲ್ಲಿ ನಮ್ಗೆ ಇದೇ ಇಲ್ಲ, ನಮ್ಮ ಟಸ್ಕರ್ ಇರಬೇಕು, ನಮಗೆ ಕಟ್ಟಿದ ಟಸ್ಕರ್ ಇತ್ತು, ನಮ್ಮದು ಕೊಂಬಿತ್ತು, ಅದೇ ಇರಬೇಕು ಅಂದ್ಕೊಂಡು ನೋಡ್ತೀವಿ. ನಾನು ಮತ್ತು ಗನ್ ಎಲಿಸ್ಕೊಬಂದು ಕಾಯ್ತಾ ಕೂತ್ಕೊಂಡ್ವಿ. ಆಮೇಲೆ ಅದು ನಮ್ಮದೆಲ್ಲ ವಾಕಿ ಟಾಕಿ ಇದು ವೈರ್ಲೆಸ್ ಸೌಂಡ್ ಆಯಿತು. ಅವಾಗ ಅದು ಕಾಣಲಿಲ್ಲ. ಬೆಳಗ್ಗೆ ನೋಡ್ತೀವಿ, ನಾವು ಟಸ್ಕರ್ ಕಟ್ಟಿದ್ದೆ ಬೇರೆ ಕಡೆ ಇತ್ತು. ಇದು ಕ್ಯಾಂಪಿಗೆ ಬಂದ್ಬಿಟ್ಟಿದೆ. ಅಲ್ಲಿಂದ ಹಿಣ್ಣಾನೆ ಹುಡ್ಕೊಂಡು ಆಮೇಲೆ ಅಲ್ಲಿಂದ ಇನ್ನೇನು ಪ್ಲ್ಯಾನ್ ಮಾಡೋದು ಅಂತ ಎಲ್ಲ ಕೊನೆಗೆ ಎಲ್ಲ ಹಿರಿಯ ಅಧಿಕಾರಿಗಳು ಇದು ಮಾಡಿಬಿಟ್ಟು, ನಮ್ಮ ಹಾಸನದಲ್ಲಿ ವೆಂಕಟೇಶ್ ಅಂತ ಇದ್ದರು, ನಾವು ಹೋದ ವರ್ಷ ತೀರ್ಕೊಂಡ್ರು, ಅವ್ರನ್ನ ಕರ್ಸೋದು ಅಂತ ಆಯಿತು. ಅವ್ರು ಬಂದು ಭಾಳ ಧೈರ್ಯಸ್ಥರು. ಅವ್ರ ಜೊತೆಗೆ 2 ದಿನ ಇದ್ದೆ. ಪಾಪ ಭಾಳ ಧೈರ್ಯ ಮನುಷ್ಯ. ನಾನೇ ಟ್ರಾನ್ಸ್ಲೇಟ್ ಮಾಡ್ತೀನಿ, ನೀವು ಇಷ್ಟೆಲ್ಲ ಕಷ್ಟಪಡೋದು ಬೇಡ, ನಮ್ಮ ಜೊತೆ ಒಂದು ಸ್ಟಾಪ್ ಕೊಡಿ, ಮಾವುತರು ಕೊಡಿ ಅಂತ ಕೇಳಿದ್ರು. ನಾನು ಅವ್ರ ಜೊತೆಗಿದ್ದೆ.
ಅವರು ಹೋಗಿ ಟ್ರಾಂಕ್ಲೈಸಿಂಗ್ ಮಾಡಿದಾಗ ಮತ್ತು ಅಲ್ಲಿಂದ ವಾಕಿ ಟಾಕಿಯಲ್ಲಿ ಹೇಳಿದ್ರು ಟ್ರಾಂಕ್ಲೈಸಿಂಗ್ ಆಗಿದೆ ಅಂತ. ಅವಾಗ ನಾನು ಪುನೀತ್ ಸಾಹೇಬ್ರ ಜೊತೆನೇ ಇದ್ದೆ. ನಾನು ಸಾಹೇಬ್ರ ತಕ್ಷಣ ಟಾಟಾ ಸುಮೋದಲ್ಲಿ ಅಲ್ಲಿಗೆ ಹೋದ್ವಿ, ಜಾಗ ಅಂದರೆ ನಡ್ಕೊಂಡು ಹೋಗಿ ಆ ಜಾಗಕ್ಕೆ ಹೋದ್ವಿ. ದೊಡ್ಡ ಆನೆ ಬಿದ್ದಿತ್ತು. ನಮ್ಗೆ ಅವೆಲ್ಲ ಆನೆ ಹೊಸ್ತು, ನನಗೂ ಅವಾಗ ಇನ್ನೂ ಹೆಂಗಿದ್ದೆ ನಾನು, ಭಾಳ ನೋಡಿ ಇದಾಯಿತು. ಆಮೇಲೆ ತಕ್ಷಣ ಮಾವುತರೆಲ್ಲ ಬಂದು ಅದಕ್ಕೆ ಎಲ್ಲರೂ ಏನು ಕ್ರಮ ಮಾಡಬೇಕು ಆ ಥರ ಕಾಲೆಲ್ಲ ಕಟ್ಟಿ ಇದೆಲ್ಲ ಮಾಡಿದ್ರು. ಸುಮಾರು ಎಷ್ಟು ಅಡಿ ಇತ್ತು ಸರ್ ಆನೆ ಅದು? ಅದು ಭಾಳ ದೊಡ್ಡಕ್ಕಿತ್ತು, 7 ಅಡಿ ಹೈಟ್ ಇತ್ತು ಅನ್ಸುತ್ತೆ. ಅದು ಮಲಗಿತ್ತು, ಅವಾಗ ಬಿದ್ದಿತ್ತು. ಮಲಗಿದ್ರೇ 7 ಅಡಿ ಹೈಟ್ ಬರ್ತಿತ್ತು? ಒಂದು 5-6 ಅಡಿ 6 ಅಡಿ ಮೇಲೆ ಬರ್ತಿತ್ತು. ಭಾಳ ದೊಡ್ಡ ಆನೆ ಅದು. ಅಂದರೆ ಈಗ ಇರೋ ಆನೆಗಳು ಯಾವುದು ಅದಕ್ಕೆ ಸಮ ಇಲ್ಲ, ಈ ಥರ ದೊಡ್ಡ ಆನೆ. ಈ ಬೇರೆ ಆನೆ ಎಲ್ಲ ನಾವು ಕಂಪೇರ್ ಮಾಡಿದ್ರೆ ಭಾಳ ದೊಡ್ಡ ಆನೆ. ಏನಾಗಿತ್ತು, ನಾನು ದೊಡ್ಡ ಆನೆ ಅಂತ ಯಾಕೆ ಹೇಳ್ತೀನಿ ಅಂದರೆ ಅಷ್ಟು ಬಲಿಷ್ಠವಾಗಿ ಬೆಳೆದಿತ್ತು ಅದು. ಅಂದರೆ ಅದು ಕುತ್ತಿಗೆ ಇದೆಲ್ಲ ಚರ್ಮಗಳೆಲ್ಲ ಬೆಂಡಾಗಿ ಹೋಗಿತ್ತು, ಮಡ್ಚ್ಕೊಂಡಿತ್ತು, ಅಷ್ಟು ದಪ್ಪ ದಷ್ಟಪುಷ್ಟವಾಗಿತ್ತು. ಆಮೇಲೆ ಪ್ರೊಸೀಜರ್ ಪ್ರಕಾರ ಮಾಡಿಬಿಟ್ಟು ಅದಕ್ಕೆ ಆನೆ ಎಲ್ಲ ಕಟ್ಟಿ ಒಂದು ಮತ್ತೆ ಹೋಗೋಂಥ ಇಂಜೆಕ್ಷನ್ ಎಲ್ಲ ಹೊಡೆದ್ಬಿಟ್ಟು ಅದನ್ನು ನೀರಲ್ಲಿ ಹಾಕಿ ಇದು ಮಾಡಿದ್ರು. ಅವಾಗ ಅದು ಎಚ್ಚರ ಆದಮೇಲೆ ಹಿಂಗೆ ಈ ಕಡೆ ಆನೆ ಕಟ್ಟಿದ್ರು, ಹಿಂದೆ ಮುಂದೆ 2 ಕಡೆನೂ ಆನೆ ಕಟ್ಟಿರ್ತಾರೆ. ಅವಾಗ ಅದು ಎಳೆದ್ರೆ ನಮ್ಮ ಆನೆಗಳು ಹೊಲದಲ್ಲೇ ವಾಪಸ್ ಬರೋದು, ಅಷ್ಟು ಶಕ್ತಿ ಇತ್ತು ಅದಕ್ಕೆ. ಒಂದ್ಸತಿ ಹೇಳಿದ್ರೆ ಎಲ್ಲ ಇವು ನಮ್ಮ ಆನೆಗಳೇ ವಾಪಸ್ ಬರೋದು, ಕಟ್ಟಿದ ಆನೆಗಳೇ ವಾಪಸ್ ಬರೋದು. ಅದನ್ನ ದೊಡ್ಡ ಕಾಡು ಮಧ್ಯೆ ಬಿದ್ದು ತಕ್ಷಣ ರಸ್ತೆ ಮಾಡಿ ನಾವು ಲಾರಿ ಬರೋದು ಜಾಗ ತೊಗೊಂಡೋಗ್ಬೇಕು ನಿಧಾನವಾಗಿ ಅಂತ ನಮ್ಮ ಅಧಿಕಾರಿಗಳೆಲ್ಲ ಪ್ಲಾನ್ ಮಾಡಿದ್ರು. ಆದರೆ ಏನಾಯ್ತು ಅಂತ ಗೊತ್ತಾಯಿಲ್ಲ, ಅದು ಅಲ್ಲೇ ಪ್ರಾಣ ತ್ಯಾಗ ಮಾಡ್ತು. ನಮಗೂ ತುಂಬ ಬೇಜಾರಾಯಿತು. ಇಷ್ಟೆಲ್ಲ ಕಾರ್ಯಾಚರಣೆ ಮಾಡಿದ್ವಿ, ಅದನ್ನ ತೊಗೊಂಡೋಗ್ಬೇಕಂತ ಇತ್ತು. ಎಲ್ಲರೂ ಸಾಹೇಬ್ಗಳಲ್ಲಿ ಬೇಜಾರು ಮಾಡಿಕೊಂಡ್ರು. ತದನಂತರ ಅದನ್ನು ಅಲ್ಲೇ ಪೋಸ್ಟ್ ಮಾರ್ಟಮ್ ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡಿ ಅಲ್ಲೇ ಹೊಂಡ ತೆಗೆದು ಹೋಗಿದ್ರು. ಊರವರೆಲ್ಲ ಬಂದು ಅದಕ್ಕೆ ಒಂದು ಶ್ರದ್ಧಾಂಜಲಿ ಅರ್ಪಿಸಿ ಇದು ಮಾಡಿದ್ರು. ಅಲ್ಲೇ ಒಂದು ದೇವ್ರ ಗುಡಿ ಕಟ್ಟಿದ್ದಾರೆ. ಈಗ ಈ ಕಾರ್ಯಾಚರಣೆಯಲ್ಲಿ ನನಗೆ ವೆಂಕಟೇಶ್ವರು ನಮ್ಮ ಜೊತೆಗೆ ಇದ್ದರು. ಲಾಸ್ಟ್ ಟೈಮು ತೀರ್ಕೊಂಡ್ರು ಅಂತ ಗೊತ್ತಾದಾಗ ನನಗೆ ತುಂಬ ಬೇಜಾರಾಯಿತು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರು ಆವಾಗಲೇ ನನ್ನ ಹತ್ರ ಹೇಳಿದರು 57 ಆನೆ ಟ್ರಾಂಕ್ಲೈಸಿಂಗ್ ಮಾಡಿದ್ದೀನಿ ಅಂತ. ನಮ್ಮ ಸಾಹೇಬರು ಪೋಯ ಸಾಹೇಬರು ಅವ್ರು ಕರೆಸ್ಬಿಟ್ಟು, ಅವ್ರಿಗೂ ಒಳ್ಳೆ ಅನುಭವಿಸ್ರಿ ಆನೆ ಓಡಿಸೋದ್ರಲ್ಲಿ ಇದರಲ್ಲ. ಕರೆಸ್ಬಿಟ್ಟು ಅವರಿಗೆ 10,000, ಆ ಟೈಮ್ 99ನೇ ಇಸ್ವಿಲಿ 10,000 ಅವ್ರಿಗೆ ಗಿಫ್ಟ್ ಕೊಟ್ಟು, ನೋಡಪ್ಪ ನೀವು ಭಾಳ ಸಾಹಸ ಮಾಡಿದ್ಯಾ, ಭಾಳ ಕೇರಾಗಿರು, ನಿನ್ನ ಜೀವನದಲ್ಲಿ ಆನೆ ಭಾಳ ಡೇಂಜರ್ ಇರ್ತದೆ, ಇದೇ ಕೆಲಸ ಮಾಡ್ತಾಯಿದ್ಯಾ ನೀನು ಭಾಳ ಕೇರಾಗಿರು ಅಂತ ನನ್ನ ಎದುರುಗಡೆ ಹೇಳಿದ್ರು. ನಾನು ಲಾಸ್ಟ್ ಟೈಮ್ ಅವ್ರದ್ದು ಟಿ ವಿಲಿ ನೋಡಿದಾಗ ನನಗೆ ಭಾಳ ಬೇಜಾರಾಯ್ತು. ಇದಕ್ಕೆ ನಮ್ಮ ಜೊತೆ ಕಾರ್ಯಾಚರಣೆ ಮಾಡೋ ಪಾಪ ಅದರಲ್ಲೇ ಹೋಗ್ಬಿಟ್ರಲ್ಲ ಅಂತ. ತುಂಬ ಆನೆ ಇದೆಲ್ಲ ಮಾಡಿದ್ರು ಅವರು. ಇಷ್ಟು ಆ ಕಾರ್ಯಾಚರಣೆ ನಾನು ಭಾಗವಹಿಸಿದ ಬಗ್ಗೆ ಅವಾಗ ಅಲ್ಲಿ ಊರವರೆಲ್ಲ ಅದ್ರದ್ದು ಒಂದು ಆನೆ ಶವ ನೋಡ್ಲಿಕ್ಕೆ ಬಂದಾಗ ಪೋಸ್ಟ್ ಮಾರ್ಟಮ್ ಟೈಮಲ್ಲೆಲ್ಲ ಬಂದಿದ್ದು. ನಾವು ಇದು ಏನೋ ಒಂದು ಆಗಬಾರಿತ್ತು, ಆಗಿದೆ, ನಮಗೂ ತೊಂದರೆ ಕೊಟ್ಟಿತ್ತು. ಆದರೂ ಆನೆ ಬಗ್ಗೆ ನಮ್ಮ ಮಲೆನಾಡಲ್ಲಿ ಅಥವಾ ನಮ್ಮ ಇದರಲ್ಲಿ ಒಂದು ಗೌರವ ಭಕ್ತಿ ಜಾಸ್ತಿ. ಹಾಗಾಗಿ ಅಲ್ಲೇ ಒಂದು ಗುಡಿ ಕಟ್ತೀವಿ ಅಂತ ಹೇಳಿ ಎಲ್ಲ ಹುಂಡಿ ಎಲ್ಲ ದುಡ್ಡು ಹಾಕಿ ಕಟ್ತೀವಿ ಅಂತ ಹೇಳಿ ಕಟ್ತೀವಿ ಅಂತ ಅವತ್ತು ಹೇಳಿದರು. ಬಟ್ ನಾನು ಮತ್ತೆ ಒಂದು ಮಾಹಿತಿ ತೊಗೊಂಡೆ ಆ ಲೋಕಲ್ ಅವ್ರ ಹತ್ರ. ಅಲ್ಲೊಂದು ಗಣಪತಿ ದೇವಸ್ಥಾನ ಈಗ ಕಟ್ಟಿದ್ದಾರಂತೆ, ಕಾಡಲ್ಲೇ ಕಟ್ಟಿದ್ದಾರೆ, ಕಾಡಲ್ಲಿ ಬಿದ್ದು ಕಾಡಲ್ಲೇ ಕಟ್ಟಿದ್ದಾರಂತೆ. ಆದರೆ 4 ಗಂಟೆ ರಾತ್ರಿ ಫಾಲೋ ಮಾಡ್ಕೊಂಡು ಹೋದ್ವಿ. ಅಲ್ಲೊಂದು ಕಡೆ ಅವ್ನು ಬಿಟ್ಟು ಓಡೋಗಿದ್ದ. ಇದು ಅದರಲ್ಲಿ ಫುಲ್ ಬೀಟೆ ತುಂಬಿಸಿದ್ರು. ಅದನ್ನು ಆ ರಾತ್ರಿ ನಾವು 3 ಜನ ಇದ್ವಿ. ಅವ್ರು ಎಷ್ಟು ಜನ ಇದ್ದು ಗೊತ್ತಿಲ್ಲ, ಅವ್ರ ಕೈಯಲ್ಲಿ ವೆಪನ್ಸ್ ಇರ್ತದೆ. ಅದು ಧೈರ್ಯವಾಗಿ ನಿಂತು ಅದನ್ನು ಹುಡುಕಿ ನಾವು ಅದೆಲ್ಲ ಚೆಕ್ ಮಾಡಿ ನೋಡಿದಾಗ ಬೀಟೆ ಎಲ್ಲ ಇತ್ತು. ಅದನ್ನು ಕಾನೂನು ಪ್ರಕಾರ ಸೀಸ್ ಮಾಡಿ ತಂದು ಆಮೇಲೆ ನಮ್ಮ ವಲಯಾಧಿಕಾರಿ ಮುಂದೆ ಸಬ್ಮಿಟ್ ಮಾಡಿ ಕಾನೂನು ಪ್ರಕಾರ ಈಗ ಕೋರ್ಟ್ ನಡೀತಾ ಇದೆ ಅದು.